ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವ್ಯ ನಯನ. ಬನ್ನಿ ಫ್ರೆಂಡ್ಸ್, ಇವತ್ತು ಹೋಟೆಲ್ ಶೈಲಿಯಲ್ಲಿ ತರಕಾರಿ ಸಾಗು ಮತ್ತು ಪೂರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ನಮ್ಮ ಚಾನಲ್ನ ನೋಡಿ ಫ್ರೆಂಡ್. ಹಸಿ ಕೊಬ್ಬರಿನ, ಆಮೇಲೆ ಜೀರಿಗೆ, ಸೊಂಪು, ಕರಿಬೇವು, ಹಸಿಮೆಣಸಿನ್ಕಾಯಿ, 2 ಚಕ್ಕೆ, 2 ಲವಂಗ, 1 ಏಲಕ್ಕಿ, ಕಡಲೆಪಪ್ಪು ಇದಷ್ಟೂ ಹಾಕಿ ನೀರು ಹಾಕಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ನುಣ್ಣಗೆ ನೀರು ಹಾಕಿ ರುಬ್ಬಬೇಕು. ಸಖತ್ತಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ. ನೀರು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಕೊಳ್ಳಿ. ಸೇಮ್ ಹೋಟೆಲಲ್ಲಿನೇ ಅದೇ ಥರ ಆಗುತ್ತೆ ನೋಡಿ. ಚೆನ್ನಾಗಿ ಬಂದಿದೆ. ಇವಾಗ ಒಲೆ ಮೇಲೆ ಪಾತ್ರೆ ಇಡೋಣ. ನೋಡಿ, ಒಲೆ ಹಚ್ಚೋಣ. ಸೇಮ್ ಹೋಟ್ಲಲ್ಲಿ ಮಾಡೋದಾದ್ರೆ ಅದೇ ಥರನೇ ಬಂದಿದೆ. ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್, ಸಿಡ್ದಾದ್ಮೇಲೆ ಈರುಳ್ಳಿ, ಟೊಮೊಟೊ, ಕರಿಬೇವು ಹಾಕ್ಕೊಳ್ಳೋಣ ಫ್ರೆಂಡ್. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಸ್ವಲ್ಪ ಫ್ರೈ ಮಾಡಿಕೊಂಡು ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಅರಿಶಿನ ಪುಡಿ ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ನೋಡಿ, ತರಕಾರಿ ಹಾಕ್ಕೊಳ್ಳೋಣ. ಈಗ ತರಕಾರಿ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಡ್ಬಿಡೋಣ. ನೋಡಿ, 1 ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈ ತರಕಾರಿನ. ಮಸಾಲೆ ಎಲ್ಲ ಮುಂಚೆನೇ ಹಾಕಿದ್ರೆ ತರಕಾರಿ ಬೇಯಲ್ಲ, ಗಟ್ಟಿಯಾಗಿಬಿಡುತ್ತೆ. ನೋಡಿ, ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ಪೂರಿ ಕಲಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್. 1 ಕಪ್ಪು ಮೈದಾ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಉಪ್ಪು ಹಾಕ್ಬಿಡೋಣ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಬಿಡೋಣ. ಇವಾಗ ಕಲಿಸ್ಕೊಂಬಿಡೋಣ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪೂರಿ ಅಂತ. ಅಡುಗೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಫ್ರೆಂಡ್. ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಪೂರಿ ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್, ಚೆನ್ನಾಗಿ ಬಂದಿದೆ. ಈಗ ನೋಡಿ, ಕಲಿಸ್ಕೊಂಡಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡೋಣ. ಇವಾಗ ನೋಡಿ ಸಾಗು, ಇವಾಗ ನೋಡಿ ಬೆಂದಿದೆ ತರಕಾರಿ. ಇವಾಗ ಮಸಾಲೆ ಹಾಕ್ಬಿಡೋಣ ಅದಕ್ಕೆ. ನೋಡಿ, ಮಸಾಲೆ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ತೆಳಬೇಕಂದ್ರೆ ಜಾಸ್ತಿ ಹಾಕಿ, ನೀರು ಗಟ್ಟಿಯಾಗಬೇಕಂದ್ರೆ ಇಷ್ಟು ಸ್ವಲ್ಪನೇ ಹಾಕಿ ನೀರು. ನಾನು ಸ್ವಲ್ಪ ಜನಕ್ಕಾಗೋಷ್ಟೇ ಮಾಡ್ತಾಯಿದ್ದೀನಿ. ನೋಡಿ, ಮಿಕ್ಸಿ ಜಾರ್ ತೊಳೆದು ನೀರು ಹಾಕಿದ್ದೀನಿ. ಜಾಸ್ತಿ ಮಾಡ್ತಾಯಿಲ್ಲ ನಾನು. ನೋಡಿ, ಸೇಮ್ ಹೋಟ್ಲಲ್ಲಿ ಮಾಡಿರ್ತಾರೆ ಅದೇ ರುಚಿ, ಅದೇ ಟೇಸ್ಟ್ ಬರುತ್ತೆ. ಮಾಡಿ ನೋಡಿ ಒಂದು ಸಲ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ನೋಡಿ, ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿದ್ದೀವಿ. ನೋಡಿ, ಆಗಿದೆ. ಈಗ ನೋಡಿ, ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್. ಇವಾಗ ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಅದ್ರ ಜೊತೆ ಪೂರಿನೋ, ಸಾಗು, ಆಮೇಲೆ ದೋಸೆ, ಚಪಾತಿ, ರೊಟ್ಟಿಗೂ ಕೂಡ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೋಡಿ, ಸಾಗು ರೆಡಿ ಆಯಿತು. ಸೂಪರಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಳ್ಳಿ, ಒಂದು ಸತಿ ಟ್ರೈ ಮಾಡಿ. ಇವಾಗ ನೋಡಿ, ಪೂರಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಂದಿದೆ. ಸಾಗು ಸೂಪರಾಗಿ ಬಂದಿದೆ. ಅದಕ್ಕೆ ಕಾಂಬಿನೇಷನ್ ಆಗಿ ನಾನು
ಪೂರಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡಿ ಇಷ್ಟು ರೌಂಡಾಗಿ ಪೂರಿನ ಮಾಡ್ಕೊಂಡಿದ್ದೀನಿ. ಒಂದು 4 ಮುಂಚೆನೇ ಮಾಡ್ಕೊಂಡು ಇಟ್ಕೊಳ್ಳೋಣ. ಆಮೇಲೆ ಮತ್ತೆ ಒಂದೇ ಸತಿ ಬೇಯಿಸ್ಬೋದು. ನೋಡಿ ಒಂದೇ ಸತಿ ಒಂದು 4-5 ಬೇಯಿಸ್ಕೊಂಡಿದ್ದೀನಿ. ನೆನ್ನೆ ಹೆಸರು ಬೇಳೆ ಮತ್ತು ಬಟಾಣಿನ ಕರೆದಿದ್ನಲ್ಲ, ಅದೇ ಎಣ್ಣೆ ಇದು. ಇವತ್ತೊಂದಿನ ಯೂಸ್ ಮಾಡಿಕೊಂಡು ಅದಕ್ಕೆ ಅದೇ ಬಾಣಲಿ ಇಟ್ಟಿದ್ದೆ. ನೋಡಿ ಚೆನ್ನಾಗಿ ಉಬ್ಬಿದೆ ಪೂರಿ, ಸಖತ್ತಾಗಿ ಬಂದಿದೆ. ನೋಡಿ ಫ್ರೆಂಡ್, ಸೂಪರಾಗಿ ಉಬ್ಬಿದೆ, ಚೆನ್ನಾಗಿ ಬಂದಿದೆ. ನೋಡಿ ಇನ್ನೊಂದು ಪೂರಿನ ಬಿಟ್ಟು ತೋರಿಸ್ತೀನಿ. ನೋಡಿ ಚೆನ್ನಾಗಿ ಉಬ್ಬಿದೆ. ನೋಡಿ ಸೈಡ್ ಎಂಚಸ್ ಎಲ್ಲ ಪ್ರೆಸ್ ಮಾಡ್ತಾ ತಿರುಗಿಸ್ತಾ ಇದ್ದರೆ ಉಬ್ಬಿ ಬರುತ್ತೆ ಪೂರಿ. ನೋಡಿ ಫ್ರೆಂಡ್, ಇವಾಗ ಪೂರಿ ಕೂಡ ರೆಡಿ ಆಯಿತು. ಬನ್ನಿ ಇವಾಗ ಸರ್ವ್ ಮಾಡೋಣ. ನೋಡಿ ಸಾಗು ಪೂರಿನ ಇಡ್ತಾಯಿದ್ದೀನಿ. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್. ಸೇಮ್ ಹೋಟ್ಲ್ ಶೈಲಿಯಲ್ಲೇ ಇವಾಗ ನಿಮ್ಗೆ ತೋರಿಸ್ತಿದ್ದೀನಿ ನಾನು. ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಥ್ಯಾಂಕ್ ಯು.